ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಮಂಗಳೂರು ಪೊಲೀಸರಿಂದ 37.5 ಕೆಜಿ ಎಂಡಿಎಂಎಯನ್ನ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎಯನ್ನ ವಶಕ್ಕೆ ಪಡೆಯಲಾಗಿದೆ. ಯೋಚನೆ ಮಾಡಿ, 74 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಇದು ಎಷ್ಟು ದೊಡ್ಡ ಜಾಲ ಇರಬಹುದು ಅಂತ. ವಿದೇಶಿ ಪ್ರಜೆಗಳನ್ನ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಕಳೆದ 5 ತಿಂಗಳಿಂದ ನಡೆದಂತ ಮೆಗಾ ಕಾರ್ಯಾಚರಣೆ, 5 ತಿಂಗಳಿಂದ ಟ್ರ್ಯಾಪ್ ಮಾಡಿದ್ದಾರೆ ಪೊಲೀಸರು. 5 ತಿಂಗಳಿಂದ ಕಾರ್ಯಾಚರಣೆಯನ್ನ ಮಾಡಿ ಫೈನಲಿ ಸಕ್ಸಸ್ ಆಗಿದ್ದಾರೆ. ಮಂಗಳೂರು ಪೊಲೀಸರಿಂದ 37.5 ಕೆಜಿ ಎಂಡಿಎಂಎಯನ್ನ ಸೀಸ್ ಮಾಡಿರೋದು. ನೋಡಿ, ಎಂಡಿಎಂಎ ಅಂತ ಅಂದಾಗ ನಾವು ಗ್ರಾಮ್ ಲೆಕ್ಕದಲ್ಲಿ ಸೀಸ್ ಮಾಡಿದ್ರಂತೆ, ಅಷ್ಟು ಗ್ರಾಮ್ ಸಿಕ್ತಂತೆ, ಇಷ್ಟು ಗ್ರಾಮ್ ಸಿಕ್ತಂತೆ, ಪ್ಯಾಕೆಟ್ನಲ್ಲಿ ಸಿಕ್ತಂತೆ ಅಂತ ಹೇಳ್ತಾ ಇದ್ವಿ. ಈ ಕೆಜಿ ಗಟ್ಲೆ 37 ಕೆಜಿ ಹತ್ರ ಅಂತಂದ್ರೆ ಎಷ್ಟು ದೊಡ್ಡ ಮೊತ್ತ ಅಂತ ನಾವು ಇಲ್ಲೇ ಅಂದಾಜು ಹಾಕ್ಬೇಕಾಗತ್ತೆ. 74 ಕೋಟಿ ರೂಪಾಯಿ ಮೌಲ್ಯದ್ದು. ಹೇಗೆ ಬಂತು, ಹೇಗೆ ತಂದ್ರು, ಹೇಗೆ ರೆಡಿ ಮಾಡಿದ್ರು ಎಲ್ಲವೂ ಕೂಡ ಪ್ರಶ್ನೆನೇ. ನೋಡಿ, ರಾಜ್ಯದಲ್ಲಿ ಈ ಡ್ರಗ್ಸನ್ನು ಏನು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಹಂಚಿಕೆ ಮಾಡ್ತಿದ್ದಾರೆ, ಇದೆಲ್ಲವನ್ನ ತಡಿಬೇಕು ಅಂತ ಸಾಕಷ್ಟು ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಕಾನೂನನ್ನು ಬಿಗಿಗೊಳಿಸಲಾಗಿದೆ. ಆದರೂ ಕೂಡ ಇಷ್ಟು ದೊಡ್ಡ ಮೊತ್ತದ ಎಂಡಿಎಂಎಯನ್ನು ಸೀಸ್ ಮಾಡ್ತಾರೆ ಅಂತ ಅಂದರೆ ಸಹಜವಾಗೇ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗಿದ್ರೆ ದೊಡ್ಡ ದಂಧೆನೇ ನಡೀತಾ ಇದೆ, ದೊಡ್ಡ ಜಾಲವೇ ಇದೆ ಇದರಲ್ಲಿ ಅನ್ನೋದು ಗೊತ್ತಾಗತ್ತೆ. ಈಗಾಗಲೇ 2 ವಿದೇಶಿ ಪ್ರಜೆಗಳನ್ನು ಬೆಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಹೇಗೆ ಇವರು ಕೆಲಸ ಮಾಡ್ತಾ ಇದ್ರು, ಇವರ ನೆಟ್ವರ್ಕ್ ಏನಿದೆ, ಇಷ್ಟು ಈಸಿಯಾಗಿ ಮಂಗಳೂರಿಗೆ ಈ ಮೊತ್ತದ ಈ ಬೆಲೆ ಬಾಳುವಂತಹ ಡ್ರಗ್ಸ್ ಬಂದಿದ್ದಾದರೂ ಹೇಗೆ, ಎಲ್ಲವೂ ಕೂಡ ಪ್ರಶ್ನೆ. At the same time, our teams were following them to find out ಅವರು ಯಾರ್ಯಾರಿಗೆ ಇದು ಡೆಲಿವರಿ ಕೊಟ್ಟಿದ್ದಾರೆ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಲೋಕಲ್ ಪೆಡ್ಲರ್ ಕಂಡಿಲ್ಲ. ನಂತರ ನಮ್ಮ ಟೀಮ್ ಅವರು ಅವರಿಗೆ ಬೆಳಿಗ್ಗೆ 7:15 ಶೂಟಿಂಗ್ ಮಾಡಿಸಿ ಬೆಳಿಗ್ಗೆ 7:15 ಇಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲೀಸ್ ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 ಕೆಜಿ MDM ಇತ್ತು, ವಿಚ್ ಇಸ್ ಇಂಟರ್ನ್ಯಾಷನಲ್ ಪ್ರೈಸ್ ಇಸ್ 75 crores. ಸೊ ಈಗ ನಾವು ಅವರಿಗೆ ಅವ್ರ ಮೇಲೆ ಅದೇ ಕೇಸಲ್ಲಿ ಫರ್ದರ್ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರು ಈ ಕೃತ್ಯ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾ ಇದ್ದಾರೆ. 2 ladies involved in this. First, A1 is Bemba Penta, alias Adonis Jeruda. She is from West Africa. And 2020 ಅಲ್ಲಿ ಅವರು ಮೊದಲೇ ಬಾರಿ ಡೆಲ್ಲಿಗೆ ಬರ್ತಾರೆ, ಬಿಸ್ನೆಸ್ ವೀಸಾ ಅದಾದ್ಮೇಲೆ. ಆದ ನಂತರ ಅಲ್ಲಿಗೆ ಕಂಟಿನ್ಯೂ ಆಗ್ತಾರೆ. ನಂತರ ಅವ್ರದ್ದು ಕನ್ಫೆಷನ್ ಸ್ಟೇಟ್ಮೆಂಟ್ ಪ್ರಕಾರ ಕಳೆದ 1.5 ವರ್ಷದಲ್ಲಿ ಈ ಬಿಸ್ನೆಸ್ ಅಲ್ಲಿ ಅವರು ಶಾಮೀಲಾಗಿದ್ದಾರೆ. ನಂತರ ಇನ್ನೊಂದು ಲೇಡೀಸ್, ಶಿ ಈಸ್ ಆಫ್ ನೈಜೀರಿಯನ್ ನ್ಯಾಷನಾಲಿಟಿ, ಅಬಿಗಾಲಿಸ್ ಅಡೋನಿಸ್. ಒರಿಜಿನಲ್ ನೇಮ್ ಈಸ್ ಒಲಿಗೋ ಇವಾನ್ಸ್. ಅವರು ನೈಜೀರಿಯಾ 2016 ಜುಲೈಯಲ್ಲಿ ಡೆಲ್ಲಿಗೆ ಮೆಡಿಕಲ್ ವೀಸಾ ಮೇಲೆ ಬರ್ತಾರೆ. ಅಂಡ್ ಆದ ನಂತರ ಅಲ್ಲಿ ವೀಸಾ ಎಕ್ಸ್ಪೈರ್ ಆದ ನಂತರ ಇಲ್ಲಿಗಲ್ ಸ್ಟೇ ಮಾಡ್ತಾ ಇದ್ದಾರೆ. ಅವಳು ಕೂಡ ಇದೇ ಬಿಸ್ನೆಸ್ ಅಲ್ಲಿ ಸುಮಾರು 1.5 ವರ್ಷದಿಂದ ಇದ್ದಾರೆ. ಮೊದಲೇ ಅವರು ಕ್ಲೋತ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಈ 2 ಲೇಡೀಸ್ ಸಾಕಷ್ಟು ಸತಿ ಬೆಂಗಳೂರು, ಮುಂಬೈಗೆ ಪ್ರಯಾಣ ಮಾಡಿದ್ದಾರೆ. ನಮ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಕಳೆದ 1 ವರ್ಷದಲ್ಲಿ ಸುಮಾರು 37 ಟೈಮ್ಸ್ ಅವರು ಬೆಂಗಳೂರು ಬಂದಿದ್ದಾರೆ ಮತ್ತು 22 ಟೈಮ್ಸ್ ಡೆಲ್ಲಿ ಹೋಗಿದ್ದಾರೆ. ಸೊ ಒಟ್ಟಾರೆ 1 ವರ್ಷದಲ್ಲಿ 59 ಟೈಮ್ಸ್ ಅವರು ಈ ಡ್ರಗ್ಸ್ ಟ್ರಿಪ್ಸ್ ಮಾಡಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿಜವಾಗ್ಲೂ ಕೂಡ ಇದೊಂದು ಶಾಕಿಂಗ್ ವಿಚಾರ. ಈಗಾಗಲೇ ರಾಜ್ಯದಲ್ಲಿ ಈ ಥರ ದಂಧೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆ ವಹಿಸಲಾಗಿದೆ, ಕಾನೂನು ಕ್ರಮಗಳನ್ನು ಕೂಡ ಬಿಗಿಗೊಳಿಸಲಾಗಿದೆ. ಆದರೂ ಕಣ್ತಪ್ಪಿಸಿ ಈ ಥರದ ಘಟನೆಗಳು ನಡೆಯುತ್ತೆ ಅಂದಾಗ ಆಶ್ಚರ್ಯ ಅನಿಸುತ್ತೆ. ಸುಮಾರು 5 ತಿಂಗಳಿಂದ ಟ್ರ್ಯಾಪ್ ಮಾಡಿದ್ದಾರೆ, ಕಾರ್ಯಾಚರಣೆ ಮಾಡಿದ್ದಾರೆ. ಹೇಗೆ ಸಕ್ಸಸ್ ಆದರೂ ಪೊಲೀಸರು, ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ರು, ಇವ್ರುಗಳ ಹಿನ್ನೆಲೆ ಏನು, ದೊಡ್ಡ ಜಾಲವೇ ಇದ್ದಂಗೆ ಕಾಣಿಸ್ತಾ ಇದೆ ಆದಿತ್ಯ? ನೀತಿ, ನಿಜಕ್ಕೂ ಕೂಡ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಇದು ರಾಜ್ಯದಲ್ಲೇ. ಯಾಕಂದ್ರೆ ಕಳೆದ ಬಾರಿ ಮಂಗಳೂರು ಭಾಗದಲ್ಲಿ ಒಂದು 6 ಕೋಟಿ ಮೌಲ್ಯದ ಅತಿ ದೊಡ್ಡ ಡ್ರಗ್ಸ್ ಅನ್ನ ಪೊಲೀಸರು ಹಿಡಿದಿದ್ರು. ನಾವು ಬೆಂಗಳೂರು ಭಾಗದಲ್ಲಿ ಸುಮಾರು 24 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿರುವಂತದನ್ನ ಗಮನಿಸಿದ್ವಿ. ಆದ್ರೆ ಮಂಗಳೂರು ಭಾಗದಲ್ಲಿ ನಡೆದಿದ್ದಂತಹ ಅತಿ ದೊಡ್ಡ ಕಾರ್ಯಾಚರಣೆಯ ಬೆನ್ನು ಬಿದ್ದಂತ ಪೊಲೀಸರು ಈಗ ಅದನ್ನು ಮೀರಿಸುವಂತ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಈಗಾಗಲೇ ಆರೋಪಿಗಳನ್ನ ಕೂಡ ಅವರು ಬಂಧಿಸಿದ್ದಾರೆ. ಸುಮಾರು 75 ಕೋಟಿ ರೂಪಾಯಿ ಮೌಲ್ಯದ 37 ಕೆಜಿ MDMA ಡ್ರಗ್ಸ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಮಂಗಳೂರು ಪೊಲೀಸ್ ಇಲಾಖೆಯ ಒಂದು ಮಹತ್ತರವಾಗಿರುವಂತಹ ಕಾರ್ಯಾಚರಣೆ ಇದು. ಇವತ್ತು ನಿನ್ನೆಯ ಕಾರ್ಯಾಚರಣೆಯಲ್ಲ, ಸರಿಸುಮಾರು 6 ತಿಂಗಳಿನಿಂದ ಈ ಪ್ರಕರಣದ ಹಿಂದೆ ಮಂಗಳೂರು ಪೊಲೀಸರು ಜಾಡು ಬಿದ್ದಿದ್ರು. 6 ತಿಂಗಳ ಹಿಂದೆ ಪೀಟರ್ ಎನ್ನುವಂತಹ ಒಬ್ಬ ನೈಜೀರಿಯನ್ ಪ್ರಜೆಯ ಬಂಧನವಾಗಿತ್ತು. ಇದರ ಹಿಂದೆ ಒಬ್ಬ ಲೋಕರ್ ಪೆಡ್ಲರ್ ಅನ್ನ ಕೂಡ ಅವರು ಬಂಧಿಸಿದ್ರು. ಆತನ ಮೂಲಕ ಪೀಟರ್ ಬಂಧನವಾಗಿತ್ತು. ಪೀಟರ್ ಬಂಧನವಾದಂತಹ ಸಂದರ್ಭ ಈತನೇ ಈ ಒಂದು ಡ್ರಗ್ಸ್ ಜಾಲದ ಕಿಂಗ್ ಪಿನ್, ಈತ ವಿದೇಶದಿಂದ ಇಲ್ಲಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಅನ್ನುವಂತೆಲ್ಲ ಮಾಹಿತಿ ಬಂದಿತ್ತು. ಆದ್ರೆ ಪೊಲೀಸರು ಈ ಪ್ರಕರಣವನ್ನ ಇಲ್ಲಿಗೆ ಬಿಟ್ಟಿರಲಿಲ್ಲ. ಆತನನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರಿಲ್ ಮಾಡ್ತಾರೆ. ಆತನನ್ನ ಡ್ರಿಲ್ ಮಾಡಿದ ಸಂದರ್ಭ ಇದರ ಹಿಂದೆ ಒಂದು ನೈಜೀರಿಯಾ ಮತ್ತು ಸೌತ್ ಆಫ್ರಿಕಾದ ಮಹಿಳೆ ಇರುವಂತಹ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ. ಅವರು ಆಗಾಗ್ಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾರೆ. ಇಡೀ ಕರ್ನಾಟಕಕ್ಕೂ ಕೂಡ ಅವರೇ ಸಪ್ಲೈ ಮಾಡುವಂತ ಮಾಹಿತಿ ಇರುತ್ತೆ. ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಇವರದ್ದೇ ಡ್ರಗ್ಸ್ ಇಲ್ಲಿ ಅಟ್ಟಹಾಸವನ್ನ ಮೆರಿತಾ ಇದೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಹಾಗಾಗಿ ಆ ಇಬ್ಬರು ಮಹಿಳೆಯರನ್ನ ಬಂಧಿಸೋದಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ. ಸರಿಸುಮಾರು 6 ತಿಂಗಳ ಕಾರ್ಯಾಚರಣೆ ಇದು. 6 ತಿಂಗಳ ಬಳಿಕ ಮಾರ್ಚ್ 14ಕ್ಕೆ ಆ ಇಬ್ಬರು ಮಹಿಳೆಯರು ಕೂಡ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅವರಲ್ಲಿ ಡ್ರಗ್ಸ್ ಇದೆ. 2 ಟ್ರಾಲಿಗಳಲ್ಲಿ ಸುಮಾರು 75 ಕೋಟಿ ಮೌಲ್ಯದ ಡ್ರಗ್ಸ್ ಅಂದ್ರೆ ಸುಮಾರು 37 ಕೆಜಿ MDMA ಹಿಡ್ಕೊಂಡು ಅವರು ಮಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇರುತ್ತೆ. ಹಾಗಾಗಿ ಪೊಲೀಸರು ಕೂಡ ತಲಾಶನ್ನ ಮಾಡ್ತಾರೆ. ಆದರೆ ಅವ್ರು ಅಲ್ಲಿ ಸಿಗೋದಿಲ್ಲ. ಆ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೀಲಾದ್ರಿ ನಗರ ಅನ್ನುವಂಥ ಪ್ರದೇಶ ಏನಿದೆ, ಇಲ್ಲಿ ಇಬ್ಬರು ಮಹಿಳೆಯರು ಕೂಡ ಸಿಗುವಂಥದ್ದು. ಬಾಂಬಾ ಫಾಂಟಾ, ಈಕೆ ಸೌತ್ ಆಫ್ರಿಕಾ ಮೂಲದ ಮಹಿಳೆ, ಇನ್ನೊಬ್ಬಳು ಅಬಿಗೈಲ್ ಅನ್ನುವಂಥವಳು, ಈಕೆ ನೈಜೀರಿಯಾದ ಮಹಿಳೆ. ಇಬ್ಬರನ್ನು ಕೂಡ ವಶಕ್ಕೆ ಪಡಿತಾರೆ. ಇವರ ಬಳಿ 2 ಟ್ರೋಲಿ ಬ್ಯಾಗ್ಸ್ಗಳಿರುತ್ತೆ. 2 ಟ್ರೋಲಿ ಬ್ಯಾಗ್ಗಳಲ್ಲಿ ಈಗ 75 ಕೋಟಿ ಮೌಲ್ಯದ MDMA ಇದೆ. ಇದೀಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಆಫೀಸ್ ಏನಿದೆ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದು ಅಲ್ಲಿ ಇಟ್ಟಿರುವಂತದ್ದು. ಈಗಾಗಲೇ ಇಬ್ಬರು ಮಹಿಳೆಯರನ್ನು ಕೂಡ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇವರು ಡೆಲ್ಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಸುಮಾರು 60 ಬಾರಿ ಬಂದು ಹೋಗಿದ್ದಾರೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ. ಹಾಗಾಗಿ ಇವರ ಮೂಲವನ್ನ ಕೆದಕುತ್ತಾ ಹೋದಂತ ಸಂದರ್ಭ ಇವರಲ್ಲಿ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ನಕಲಿ ಪಾಸ್ಪೋರ್ಟ್, ನಕಲಿ ವೀಸಾವನ್ನ ಬಳಸಿ ಇವರು ಬೆಂಗಳೂರಿನಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡ್ತಾ ಇರುವಂತಹ ವಿಚಾರ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಇವರ ವೀಸಾ ಎಕ್ಸ್ಪೈರ್ ಆಗಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಗಿದೆ. ಆದರೂ ಕೂಡ ಇವರು ನಕಲಿ ವೀಸಾದ ಮೂಲಕ ಈ ರೀತಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಈಗ ರನ್ಯ ಕೇಸನ್ನು ನಾವು ನೋಡ್ತಾ ಇದ್ವಿ ನೀತಿ, ಯಾವ ತರ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇತ್ತು ಅಂತ. ಈ ಕೇಸ್ ಕೂಡ ಅದಕ್ಕಿಂತ ಏನು ಕಮ್ಮಿ ಇಲ್ಲ. ಸುಮಾರು 75 ಕೋಟಿಯ ಡ್ರಗ್ಸ್ ಇದರಲ್ಲಿ ಇರುವಂತದ್ದು ಮತ್ತು ಇವರು ನಕಲಿ ಪಾಸ್ಪೋರ್ಟ್, ನಕಲಿ ವೀಸಾದ ಮೂಲಕ ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದು ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ. ಇದಕ್ಕೆ ಯಾರಾದರೂ ಒಳಗಿನ ಅಧಿಕಾರಿಗಳೇ ಸಾಥ್ ನೀಡಿದ್ದಾರಾ? ಇವರಿಗೆ ಈ ತರ ನಕಲಿ ಪಾಸ್ಪೋರ್ಟ್, ನಕಲಿ ವೀಸಾ ಎಲ್ಲಿಂದ ಸಿಕ್ತು ಮತ್ತು ಈ ತರ ಪ್ರಯಾಣ ಮಾಡಬಹುದಾ? ಈಗ ಇದು 10 ಹಲವು ಆತಂಕಕ್ಕೆ, ಅನುಮಾನಕ್ಕೂ ಕೂಡ ಕಾರಣವಾಗಿರುವಂತದ್ದು. ಹಾಗಾಗಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇದೊಂದು ದೊಡ್ಡ ಜಾಲ. ಇವರ ಹಿಂದೆ ಇನ್ನೂ ಯಾರ್ಯಾರೆಲ್ಲ ಇದ್ದಾರೆ ಈ ಕುರಿತು ಕೂಡ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನೀತಿ, ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.